ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ ಅಂತ ಕೂಡ ನಿಮಗೆ ಹೇಳ್ತಾ ಇವತ್ತಿನ ನನ್ನ ಬ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ ಹೇಳೋಣ. ಹಾಗೆ ತುಂಬ ಸಂತೋಷ, ತುಂಬ ಖುಷಿ, ಹಾಗೆ ಆನಂದ ಬಾಷ್ಪನೂ ಕೂಡ ನನಗೆ ಬಂದಂಥ ಕ್ಷಣ ಅಂತ ಹೇಳ್ಕೊಳ್ತೀನಿ. ತುಂಬ ಜನಕ್ಕೆ ಗೊತ್ತಿದೆ, ನನ್ನ ಕಾಂಟ್ಯಾಕ್ಟಲ್ಲಿರುವಂಥವ್ರಿಗೆ, ನನ್ನ ವಾಟ್ಸಪ್ ಕಾಂಟ್ಯಾಕ್ಟಲ್ಲಿರೋರಿಗೆ ಗೊತ್ತಿದೆ. ನಿನ್ನೆ ಮೊನ್ನೆ ಒಂದು 4 ದಿನದಿಂದಲೂ ಕೂಡ ನಮ್ಮ ಸ್ಟೇಟಸ್ ಏನೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಅಂತ ಸಹ ಗೊತ್ತಿದೆ. ಒಂದು ಪುಟ್ಟ ಕ್ಲಿಪ್ಪಿಂಗ್ಸ್ನ ನೋಡಿಕೊಂಡು ಬನ್ನಿ. ಅಂದರೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಶಾರ್ಟ್ ವಿಡಿಯೋ ಹಾಕಿದ್ದೀನಿ, ಅದನ್ನು ಮತ್ತೊಮ್ಮೆ ನೋಡ್ಕೊಂಬನ್ನಿ. ಅದನ್ನು ಹಾಕಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ಹಾಕ್ತಾಯಿದ್ದೀನಿ, ನೋಡಿಕೊಂಡು ಬನ್ನಿ, ಮಾತಾಡ್ತೀನಿ. ವಿಧವೆ ಅಂತ ಹೇಳಬೇಡಿ ಅಂತೀನಿ ನಾನು, ಅದು ತಡ್ಕೊಳಕ್ಕಾಗಲ್ಲ ನನಗೆ. ಯಾಕೆಂದರೆ ನಾವು ತುಂಬ ಶುದ್ಧವಾಗಿದ್ದೀವಿ. ಈಗ ನಾನು ತಾಳಿ ತೆಗ್ದಿಲ್ಲ, ಕಾಲುಂಗ್ರ ತೆಗ್ದಿಲ್ಲ, ನಾನು ಕುಂಕುಮ ತೆಗಿಯಲ್ಲ, ಹೂವು ತೆಗಿಯೋದಿಲ್ಲ ನಾನು. ಯಾಕೆಂದರೆ ನನ್ನ ಹೃದಯ ತುಂಬ, ನಮ್ಮ ಯಜಮಾನ್ರು ಇಲ್ಲೇ ಅವರೇ. ನಾನು ಆತ್ಮ ತುಂಬ ಶುದ್ಧವಾಗಿ ಇಟ್ಕೊಂಡಿದ್ದೀನಿ. ವಿಧವೆ ಅಂತ ಪದ ಬಳಸಬೇಡಿ. ಸುಮಂಗಲಿಯಾಗಿ ಇದ್ದೀನಿ ನಾನು. ಪೂರ್ವ ಸುಮಂಗಲಿ ಅಂತ ಅನ್ನಿಬೇಕಾದ್ರೆ ಅವಶ್ಯವಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು ಹಂಗಂತ ಕೂತ್ಕೊಳ್ತೀನಿ. ರಾಯರ ಬಲಭಾಗದಿಂದ ತುಳಸಿ ಬೆಳೆದು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದಾಗ ನಿಮ್ಮ ಕೆಲವು ಮಾತುಗಳು, ಆ ಕರ್ಮ ಸಿದ್ಧಾಂತದ ಬಗ್ಗೆ ಮಾತಾಡ್ತಿರಲ್ಲ, ಆ ಮಾತು ನನ್ನನ್ನು ತುಂಬ ಸ್ಟ್ರಾಂಗ್ ಮಾಡಿದೆ. ನಿಮ್ಮ ವಿದ್ಯಾಭ್ಯಾಸ ಹೇಳ್ಕೊಳಕ್ಕಾಗಲ್ಲ. 10th ನನ್ನ ಮದುವೆ ಆಗುತ್ತೆ. ರಿಸಲ್ಟ್ ಬಂದು 1 ವರ್ಷಕ್ಕೆ ನಂದು ಮದುವೆ. ನನಗೆ ಆ ಟೈಮಲ್ಲಿ ನಮ್ಗೆ ಕೇಳುವಿಲ್ಲ ಅವರು. ನೋಡೋದನಲ್ವಾ, ನನಗೆ ಈ ಶಾರ್ಟ್ ವಿಡಿಯೋ ರೆಡಿ ಆದಮೇಲೆ ನನ್ನ ವಾಟ್ಸಪ್ಗೆ ಕಳಿಸ್ಕೊಡ್ತಾರೆ. ಒಂದು ಕ್ಷಣ ನನಗೆ ಕಣ್ಣಲ್ಲಿ ನೀರು ಬಂತು, ಒಂದು ಆನಂದ ಬಾಷ್ಪ ಅಂದ್ಕೊಳ್ತೀನಿ. ನನಗೆ ಕಣ್ಣಲ್ಲಿ ನೀರು ಬಂತು, ಸಹಜ, ನಾನು ಅದನ್ನು ಅನುಭವಿಸಿದ್ದೀನಿ. ಆದರೆ ಸಹಸ್ರಾರು ಹೆಣ್ಮಕ್ಳು ಅಕ್ಕ ಆ ವಿಡಿಯೋ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು, ತುಂಬ ದುಃಖ ಆಯಿತು ಅಕ್ಕ ಅಂತ ವಾಟ್ಸಪ್ಪಲ್ಲಿ ಹೇಳೋಕ್ಕೆ ಶುರು ಮಾಡಿಕೊಂಡ್ರು. ಅದು ನನಗೆ ಹೇಗೆ ಅನ್ನಿಸ್ತು ಅಂತಂದರೆ, ನಿಜವಾಗ್ಲೂ ಆ ನನ್ನ ಮಾತುಗಳು ಒಂದಿಷ್ಟು ಜನರ ಮನ ಮುಟ್ಟಿದೆ ಅಂತ ಹೇಳಿ ತುಂಬ ತುಂಬ ಸಂತೋಷಪಟ್ಟಿದ್ದೀನಿ. ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಸಹಸ್ರಾರು ಕಮೆಂಟ್ಗಳು, ಸಹಸ್ರಾರು ಮೆಸೇಜ್ಗಳು ನನಗೆ ನನ್ನ ರಾಯರು ಕೊಟ್ಟಂಥ ಒಂದು ದೊಡ್ಡ ಅವಕಾಶ ಅಂತ ಅಂದ್ಕೊಳ್ತೀನಿ. ನೋಡಿದ್ರಿ ಶಾರ್ಟ್ ವಿಡಿಯೋ, ಒಂದು ಪಾಡ್ಕ್ಯಾಸ್ಟಲ್ಲಿ ನಾನು ಭಾಗವಹಿಸಿದ್ದೆ, ಒಂದು ಮಾತಾಡಿದ್ದೆ. ಅವರು ಕೂಡ ಎಲ್ರಿಗೂ ಚಿರಪರಿಚಿತ ಒಬ್ಬ ಯುವಕ ಅಂತ ಹೇಳಬಹುದು. ನನಗೂ ಚಿಕ್ಕ ಏಜಿನ ಒಬ್ಬ ಹುಡುಗ, ಆತ ನನ್ನ ಮಗನ ವಯಸ್ಸು ಅಂತ ಅಂದ್ಕೊಳ್ತೀನಿ ನಾನು. ನನ್ನ ಮಗನಿಗಿಂತ ಒಂದು 2-3 ವರ್ಷ ದೊಡ್ಡ ಇರಬಹುದು, ಆದರೆ ಚಿಕ್ಕ ವಯಸ್ಸು. ಎಲ್ರಿಗೂ ಸಹ ಗೊತ್ತಿದೆ, ಶ್ರೀನಿವಾಸ್ ಅಜ್ಜನಹಳ್ಳಿ ಜ್ಞಾನಾಶ್ರಮ ಅಂತ ಹೇಳಿ ಇನ್ಸ್ಟಾ ಪೇಜು ಕೂಡ ಇದೆ. ದೊಡ್ಡ ಮಟ್ಟದಲ್ಲಿ ಅವರ ಫಾಲೋವರ್ಸ್ ಕೂಡ ಇದ್ದಾರೆ. 218K ಫಾಲೋವರ್ಸ್ ಇರುವಂತಹ ಒಂದು ಇನ್ಸ್ಟಾ ಪೇಜ್ ಅವ್ರದ್ದು ಯೂಟ್ಯೂಬ್ ಚಾನಲ್ಲು ಕೂಡ ಯೂಟ್ಯೂಬ್ ಚಾನಲಲ್ಲೂ ಕೂಡ ಇದೆ. ಅವರ ಒಂದು ಪ್ರವಚನಗಳು ತುಂಬ ಜನರಿಗೆ ಇಷ್ಟ ಆಗಿದೆ. ಸೋನು ಅಂತ ಹೇಳಿ ಬೆಟ್ ನೇಮ್ ಕರೀತಾರೆ ಅವ್ರಿಗೆ. ನನ್ನ ಮಗನ ಹೆಸರು ಕೂಡ ಸೋನು. ನೋಡಿ, ಒಂದು ಅವಿನಾಭಾವ ಸಂಬಂಧ ಅಂತ ಹೇಳ್ಕೋಬಹುದಲ್ವ. ನಾನು ಅವರ ಒಂದು ಪಾಡ್ಕ್ಯಾಸ್ಟ್ಗೆ ನಾನು ಭಾಗವಹಿಸ್ತೀನಿ. ಸುಮಾರು 2-3 ವಾರದ ಹಿಂದೆಯೇ ಶೂಟ್ ಆಗುತ್ತೆ. ನೋಡ್ತಾ ಇದ್ದೀರಿ. ನಾನು ಈಗಿರೋದಕ್ಕೂ ಅವತ್ತು ನನಗೆ ಹುಷಾರಿರಲಿಲ್ಲ. ಅದು ಕೂಡ ಮೈಸೂರಿಂದ ಬೆಂಗಳೂರಿಗೆ ಹೋದಂಥದ್ದು. ನನಗೆ ಅವ್ರಿಗೆ ಕೇಳಿದೆ, ಅವರಿಂದ ಮೆಸೇಜ್ ಬರುತ್ತೆ, ಫೋನ್ ಕಾಲು ಕೂಡ ಬರುತ್ತೆ. ನಾಡಿದ್ದೆ ಶೂಟ್ ಇದೆ, ನೀವು ಬರಬೇಕು ಮೇಡಮ್ ಅಂತ ಹೇಳ್ತಾರೆ. ನನಗೆ ಇನ್ನೊಂದು ನೆಕ್ಸ್ಟ್ ವೀಕ್ ಮಾಡಿದ್ರೆ ಆಗುತ್ತಾ ಅಂತ ಹೇಳ್ತೀನಿ. ಇಲ್ಲ, ಶೂಟಿಂಗ್ ರೆಡಿ ಮಾಡ್ಕೊಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ನನಗೆ ತುಂಬ ಹುಷಾರಿರಲಿಲ್ಲ. ನನ್ನ ಮುಖ ತುಂಬ ಬಳಲಿಕೆ ಥರ ಇತ್ತು.
ತುಂಬ ಸುಸ್ತಾಗಿದೆ. ನಮ್ಮ ಮನೆಯವರು ಹೋದ ಮೇಲೆ ಜರ್ನಿ ಅಂದರೆ ನನಗೆ ಆಗ್ತಿಲ್ಲ. ಜರ್ನಿಲಿ ತುಂಬ ಸುಸ್ತಾಗುತ್ತೆ, ತುಂಬ ಒಂಥರ ಹೊಟ್ಟೆಯೆಲ್ಲ ಕಲಿಸ್ದಂಗೆ ಆಗುತ್ತೆ. ಅದರಲ್ಲೂ ಬಸ್ಸಲ್ಲಿ ಪ್ರಯಾಣ ಅಂದರೆ ನಾನು ಹಿಂಗೆ ತಲೆ ಕೊಟ್ಟರೆ ತಲೆ ಎತ್ತೋದಕ್ಕೆ ಆಗೋದಿಲ್ಲ, ಆ ಥರ ನನ್ನ ದೇಹಕ್ಕೆ ಆಗುತ್ತೆ. ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದನೂ ಕೂಡ ಸ್ವಲ್ಪ ದೂರ ನೆಲಮಂಗಲ ರೂಟಲ್ಲಿರುವಂಥದ್ದು ಅವರ ಒಂದು ಜ್ಞಾನಾಶ್ರಮ ಅಂತ ಹೇಳಬಹುದು. ಆದ್ದರಿಂದ ಅವತ್ತು ನನ್ನ ತಂಗಿರೆಲ್ಲ ಅಂತಿದ್ರು, ಸ್ಯಾರಿ ಹಾಕ್ಕೊಂಡು ಹೋಗು, ಸ್ಯಾರಿ ವೇರ್ ಮಾಡು ಅಂತ ಹೇಳಿ. ನನಗೆ ಅವತ್ತಾದಂಥದ್ದು ತುಂಬ ಹುಷಾರಿರಲಿಲ್ಲ. ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಜೊತೆಗೆ ತುಂಬ ಸುಸ್ತನ್ನು ನಾನು ಅವತ್ತು ಅನುಭವಿಸ್ತಾ ಇದ್ದೆ. ಅವ್ರಿಗೆ ಹೇಳಿದೆ, ನಾನು ಅಲಂಕಾರ ಪ್ರಿಯೆ, ಇವತ್ತು ನೋಡಿ ಹೇಗೆ ಬಂದಿದ್ದೀನಿ ಅಂತ ಹೇಳಿ. ಅವರು ಹೇಳಿದ್ರು, ಶ್ರೀನಿವಾಸ್ ಹೇಳಿದ್ರು, ನೀವು ತುಂಬ ನ್ಯಾಚುರಲಾಗಿ ತುಂಬ ಬ್ಯೂಟಿಯಾಗಿದ್ದೀರಿ, ಏನೂ ಚಿಂತೆ ಬೇಡ ಅಂತ ಹೇಳಿದ್ರು. ಜೊತೆಗೆ ಎಲ್ಲ ಹೆಣ್ಮಕ್ಳು ಹೇಳಿದ್ರು, ಅಕ್ಕ ನೀವು ನ್ಯಾಚುರಲಾಗಿದ್ದರೂ ಸಹ ಚೆಂದ ಇದ್ದೀರಿ, ಲಕ್ಷಣ ಇದ್ದೀರಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ನೋಡಿ, ಮನೆಯಲ್ಲಿದ್ದರೆ ಆರಾಮಾಗಿರ್ತೀನಿ. ಜರ್ನಿ ಅಂದ್ರೇ ಒಂದು ಸ್ವಲ್ಪ ಇತ್ತೀಚೆಗೆ ಕಷ್ಟ ಅಂತ ಅನ್ನಿಸ್ತಾ ಇದೆ ನನಗೆ. ಆ ಒಂದು ಸಂದರ್ಶನದ ವಿಡಿಯೋ ತುಂಬ ಚೆನ್ನಾಗಿ ಮೂಡು ಬಂದಿದೆ. ನಾನು ಶೂಟ್ ಮುಗಿಸ್ಕೊ ಬಂದಮೇಲೆ ಹೇಗೆ ಬಂದಿದೆಯೋ ಏನೋ ಸಡನ್ನಾಗಿ ಮಾತಾಡಿದ್ದೀನಿ, ಏನು ಮಾತಾಡಿದ್ದೀನಿ ಅನ್ನುವಂಥದ್ದು ನನಗೆ ಕುತೂಹಲ ಇತ್ತು. ಮೊನ್ನೆ ಇನ್ಸ್ಟಾ ಪೇಜಲ್ಲಿ ಒಂದು ಪ್ರೋಮೋ ವಿಡಿಯೋನ ಅವರು ರಿಲೀಸ್ ಮಾಡ್ತಾರೆ. ಎಷ್ಟು ಚೆಂದಾಗಿ ಅದು ವೈರಲ್ ಆಗಿದೆ ಅಂದರೆ, ಅವರೇ ಮೆಸೇಜ್ ಹಾಕ್ತಾರೆ, ಕಡಿಮೆ ಅಂತರದಲ್ಲಿ, ತುಂಬ ಕಡಿಮೆ ಸಮಯದಲ್ಲಿ. ಇವಾಗ ಪ್ರೆಸೆಂಟ್ ಆ ವಿಡಿಯೋ ಎಷ್ಟು ಹೋಗಿದೆ ಅಂತ ಹೇಳಿದ್ರೆ, 1.8 ಮಿಲಿಯನ್ ವ್ಯೂಸ್ ಹೋಗಿದೆ. ಲೈಕ್ ಅಂತೂ ತುಂಬ ಖುಷಿಯಾಗುತ್ತೆ. 116,000 ಲೈಕು, 1,500 ಕಮೆಂಟು. ಎಷ್ಟು ಖುಷಿ ಆಗ್ತಾಯಿದೆ. ಆ ಕಮೆಂಟ್ಗಳು ಕೂಡ ಒಂದೊಂದು ಮುತ್ತುಗಳ ಥರ ಕಮೆಂಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಹಾಗೆ ಈ ನನ್ನ ವಾಯ್ಸನ್ನ ತುಂಬ ಜನ ರಿಮೇಕ್ ಮಾಡಿದ್ದಾರೆ, ರೀಲ್ಸ್ಗಳನ್ನ ಮಾಡಿದ್ದಾರೆ. ನನಗೊಂದು ತುಂಬ ಖುಷಿಯಾಗಿದ್ದು, ಒಂದಿಷ್ಟು ಜನರ ಮನಸ್ಸಿಗೆ ಹತ್ರ ಆಯಿತಲ್ಲ, ತುಂಬ ಖುಷಿಯಾಯಿತು. ಶ್ರೀನಿವಾಸು ಕೂಡ ತುಂಬ ಖುಷಿಪಟ್ಟರು, ತುಂಬ ಸಂತೋಷಪಟ್ಟರು. ಯಾಕೆಂದರೆ ತುಂಬ ಚೆನ್ನಾಗಿ ಜನಕ್ಕೆ ರೀಚ್ ಆಗಿದೆ, ಒಂದು ಒಳ್ಳೆಯ ಅಭಿಪ್ರಾಯ ಬಂದಿದೆ. ಜೊತೆಗೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಧೈರ್ಯ ಕೊಡುವಂತಹ ಒಂದು ಸಂದೇಶನ ರವಾನೆನ ಈ ವಿಡಿಯೋ ಮೂಲಕ ನೀವು ಮಾಡಿದ್ದೀರಿ ಅಂತ ಹೇಳಿ ಖುಷಿನ ಪಟ್ಟಿದ್ದು ನಿಜ. ನಿನ್ನೆ 5 ಗಂಟೆಗೆ ಪೂರ್ತಿ ವಿಡಿಯೋ ಅವರ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಆಗಿದೆ. ಯಾರು ಇನ್ನೂ ನೋಡಿಲ್ಲ ನೋಡಿ, ಅವ್ರ ಚಾನಲ್ ಹೆಸರು ಬಂದು ಅದೇ ಶ್ರೀನಿವಾಸ್ ಅಜ್ಜನಹಳ್ಳಿ ಅಂತ ಹೇಳಿ ಸರ್ಚ್ ಮಾಡಿ ನೋಡಿ. ಕಮ್ಯುನಿಟಿ ಪೋಸ್ಟಲ್ಲೂ ಸಹ ಅವ್ರ ಲಿಂಕನ್ನು ಹಾಕ್ತೀನಿ ನೋಡಿ. ನನ್ನ ಮನದಾಳದ ಮಾತುಗಳು ಅವರ ಸಮ್ಮುಖದಲ್ಲಿ ಹೇಳ್ಕೊಂಡಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ನಿನ್ನೆ ನನ್ನ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಒಂದು ವಾಯ್ಸ್ ಮೆಸೇಜ್ ಬರುತ್ತೆ. ಆ ವಾಯ್ಸ್ ಮೆಸೇಜು ಸಾವಿರಾರು ಕಮೆಂಟ್ ಬಂದಿದೆ. ತುಂಬ ಕಮೆಂಟ್ಗಳು, ತುಂಬ ಮೆಸೇಜ್ಗಳು, ತುಂಬ ಸಂತೋಷ ತಂದು ಕೊಟ್ಟಿದ್ದೀನಿ ನನಗೂ ಸಹ. ಆ ಗ್ರೂಪಲ್ಲಿ ಒಬ್ಬ ಹೆಣ್ಮಗಳು ಒಂದು ವಾಯ್ಸ್ ಮೆಸೇಜ್ ಬರುತ್ತೆ. ಆ ವಾಯ್ಸ್ ಮೆಸೇಜನ್ನು ನಿಮಗೆ ಕೇಳಿಸ್ತೀನಿ, ಏನು ಹೇಳಿದ್ದಾರೆ ಅಂತ ಹೇಳೋಣ, ನೋಡೋಣ ಇರಿ. ಕೇಳಿಸುತ್ತೋ ಇಲ್ಲೋ ಸರಿಯಾಗಿ? ತುಂಬ ನೋವಾಯಿತು. ಆದರೆ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಇದೇ ಥರ ಸ್ಟ್ರಾಂಗ್ ಆಗಿರಲಿಕ್ಕೆ ನೀವು ಯಾರು ತೊಳಿಬೇಕಂತ ಬರ್ತಾರೋ ಅವರೆಲ್ಲ ನಿಮ್ಗೆ ಸಾಧ್ಯನೇ ಇಲ್ಲ. ನಿಮ್ಗೆ ಯಾರು ಟೆಕ್ನಿಕ್ ಮಾಡಬೇಕಂತಿದ್ದಾರೆ ಅವ್ರಿಗೆಲ್ಲ ಯಾವುದೇ ಶಿಕ್ಷೆ ಕೊಡ್ತಾರೆ. ಆದರೆ ನಮ್ಗೆ ತುಂಬ ನೀವು ವೀಕವರೆಗೂ ನಿಮ್ಮನ್ನು ನೋಡಿ ಕಲಿಯೋದು ಇಷ್ಟ ಇದೆ, ನಿಮ್ಮನ್ನು ನೋಡಿ ಮಾಡೋದು ಇಷ್ಟ ಇದೆ. ನಿಮಗೆ ಯಾರು ಬೇಕಂದ್ರೂ ಸಂಪಾದಿಸ್ಬೋದು. ಒಂದು ಪ್ರೀತಿ ಒಂದು ಮನಸ್ಸನ್ನು ಸಂಪಾದನೆ ಮಾಡಬೇಕಂದ್ರೆ ತುಂಬ ಕಷ್ಟ. ಅದನ್ನು ಸಂಪಾದನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಮದುವೆ ಮುಂಚೆ ಹೇಗೆ ಇತ್ತು ನಾವೆಲ್ಲ ನಮಿಸ್ತಾ ಇರ್ತೀವಿ. ನಮ್ಮ ಕೈಲಾಗಿ ನಾವು ಮಾಡ್ತೀವಿ. ಎಲ್ಲ ಜೊತೆಲಿ ಹೋಗಬೇಕು. ನನಗೆ ಟೈಪ್ ಮಾಡೋಕ್ಕೆ ಬರಲ್ಲ ಮೆಸೇಜು, ನೋಡಿದ್ರೆ ಟೈಪ್ ಮಾಡೋಕ್ಕೆ ಹೋಗೋದು ನೋಡಿ ಖುಷಿ ಪಡ್ತೀನಿ. ನಾನು ನಿಮ್ಮ ಜೊತೆನೇ ಇದ್ದಾರೆ, ನಿಮ್ಮ ಜೊತೆ ಇರ್ತಾರೆ. ಬರೀ ಅಂಥ ಒಳ್ಳೆ ಮನುಷ್ಯನಿಂದ ಎಂಥ ಬೇವರ್ಸಿಗಿರ್ತಾರೆ, ಅಂಥವ್ರು ಅಂಥ ಒಳ್ಳೆ ಮನುಷ್ಯನಿಂದ ಹುಟ್ಟಿದ್ದಾರೆ. ಕೊಡ್ತಾರಲ್ಲ, ಇವತ್ತು ಯಾವತ್ತೂ ಉಪಯೋಗ ಆಗಲ್ಲ.
ನಾವು ಹಂಬಲ್ಲಿ ಅದಕ್ಕೆಲ್ಲ ರಾಯಲ್ ಕೊಡ್ಲಿ ನೋಡಿ ತುಂಬ ಖುಷಿ ಆಯ್ತಕ್ಕ. ಇವತ್ತು ಅಣ್ಣ ಇಲ್ಲ ಅಂತ ಅಂದ್ಕೊಂಡೇ ಇಲ್ಲ, ಆದರೆ ಆ ವಿಡಿಯೋ ಇಲ್ಲ ಅಂತಂದ್ರೆ ತುಂಬ ನೋವಾಗುತ್ತೆ. ಅದು ಬಿಟ್ಟರೆ ಅಣ್ಣ ಇದ್ದಾರೆ ಜೊತೆಗೆ ಅನ್ನೋದು ಸಮಾಧಾನದಲ್ಲೇ ಇರೋದು. ಇವತ್ತು ರಾಯರ ಕೈ ಬಿಡಲ್ಲ, ನೀವು ರಾಯರ ಮುಖಾಂತರ ನಮಗೆಲ್ಲ ದಾರಿ ದೀಪ ಆಗಿದ್ರೆ ಇಲ್ಲೇನಿದೆ ನಮ್ಮ ನಾವು ಬರ್ತೀವಿ ಎಲ್ಲ ನೋಡಿದ್ದು ನಿಮ್ಮನ್ನು ನೋಡಿ ಹೊಟ್ಟೆ ಊರಿ ಪಡೋರಿಲ್ಲ ಅಂತ ಹೊಟ್ಟೆ ಉರ್ಕೊಂಡೇ ಸಾಗಬೇಕು ಅಕ್ಕ. ರಾಯರ ಇನ್ನಷ್ಟು ನಮಗೆ ಹಾಗೆ ನಿಮ್ಮಿಂದ ನಮಗೆಲ್ಲ ನಮಗೆ ಹಾಗೆ ಎಲ್ಲರೂ ಸೇರಿ ಜೊತೆ ಇರೋದಕ್ಕೆ ಇಷ್ಟೆಲ್ಲ ಕಾಣುತ್ತೆ ಅಷ್ಟೇ ಅಕ್ಕ. ಎಷ್ಟರ ಮಟ್ಟಿಗೆ ನಿಮಗೆ ಕೇಳಿಸ್ತು ಗೊತ್ತಿಲ್ಲ. ಎಡಿಟ್ ಮಾಡುವಾಗ ವಾಲ್ಯೂಮು ಕೂಡ ಹೆಚ್ಚು ಮಾಡಿ ನೋಡ್ತೀನಿ ಹೇಗೆ ಕೇಳಿಸುತ್ತೆ. ಅವರ ಮನದಾಳದ ಅಳು ಮೂಲಕ ನನಗೆ ಪ್ರೀತಿನ ವ್ಯಕ್ತಪಡಿಸಿದ್ದಾರೆ. ಹೀಗೆ ನಮ್ಮನೆಯವರು ಹೋದ ಮೇಲೆ ತುಂಬ ಹೆಣ್ಮಕ್ಳು ಹೇಳೋಕ್ಕಾಗಲ್ಲ, ಅಷ್ಟು ಹೆಣ್ಮಕ್ಳು ನನ್ನೊಟ್ಟಿಗೆ ನಿಂತಿದ್ದಾರೆ. ಕೆಲವರು ನಾನು ಈಗೆಲ್ಲ ನಮ್ಮ ಮನೆಯವ್ರನ್ನ ಕಳ್ಕೊಂಡು 3 ತಿಂಗಳಿಗೆ ಕೆಲವು ಯೂಟ್ಯೂಬಲ್ಲಿ ಕೆಲವರು ಅಂದರೆ ಬೆರಳು ಎಣಿಕೆಯಷ್ಟು ತುಂಬ ಹೀಯಾಳಿಸ್ದಂಗೆ ಮಾತಾಡಿದ್ರು. ನನ್ನಿಂದ ಸಹಾಯ ತಗೊಂಡಂಥವ್ರು ಇವತ್ತು ಕೂಡ ವ್ಯಾಂಗ್ಯದ ಮಾತುಗಳು ಬರುತ್ತೆ. ಟೈಟಲಲ್ಲಿ ಹಾಕ್ಬಿಡೋದು, ತಮ್ನೇಲಲ್ಲಿ ಹಾಕ್ಬಿಡೋದು, ಈ ಥರ ಎಲ್ಲ ಬರ್ತಾ ಇದೆ. ಆದರೆ ಭಗವಂತ ಎಲ್ಲನೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ವೀಕ್ಷಣೆ ಮಾಡ್ತಾರೆ. ಆದರೆ ತೆಗಳೋರು ಒಬ್ಬರು ಇಬ್ಬರು ಅಷ್ಟೇ, ಪ್ರೀತಿಸೋರು 98 ಜನ ಇದ್ದಾಗ ಈ ತೂಕನೇ ಜಾಸ್ತಿ ಆಗುತ್ತಲ್ವ. ಆದ್ದರಿಂದ ನಾವು ಮಾಡಿದ್ದನ್ನು ನಾನು ಮಾಡಿದೆ ಅಂದ್ಬಿಟ್ರೆ ಏನೋ ಅಂತೆ, ನಾವೇನೋ ಒಂದು ಪ್ರಸಾದ ಕಳಿಸಿದ್ನ ಹೌದು ನಾನು ಪ್ರಸಾದ ಕಳಿಸಿದ್ದೀನಿ ಅನ್ನೋದರಲ್ಲಿ ಏನು ತಪ್ಪಿದೆ ಅನ್ನೋದು ನನ್ನ ವಾದ ಆಗಿರುತ್ತೆ. ಆದರೆ ಕೆಲವರು ಬಹಳ ಏನೋ ಹೇಳ್ತಾರಲ್ಲ, ಮನಸ್ಸಿನಲ್ಲೊಂದು ಮಾತಲ್ಲೊಂದು ಇರುವಂಥವರು ಇದ್ದಾರೆ. ಹಿಂಗಿದ್ದಾಗ ಇವ್ರನ್ನೆಲ್ಲ ನೋಡಿದಾಗ ಒಂದೊಂದು ಕಮೆಂಟು ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ. ಅವರ ಫೇಸ್ಬುಕ್ ಪೇಜು ಕೂಡ ಇದೆ. ಆ ಫೇಸ್ಬುಕ್ ಪೇಜಲ್ಲಂತೂ ಅವರು ನಮ್ಮ ಜನಗಳು ಎಷ್ಟು ಚಂದ ಕಮೆಂಟ್ಗಳು ಹಾಕಿದ್ದಾರೆ ಅಂದರೆ ಅದನ್ನು ನಿಜವಾಗ್ಲೂ ನನಗೆ ನನ್ನ ವೀಡಿಯೋ ಹಾಕೋಕ್ಕೂ ಮನಸ್ಸಿಲ್ಲ. ಮೊನ್ನೆ ಆಲ್ರೆಡಿ ಡೈಲಿ ಬ್ಲಾಗ್ ವೀಡಿಯೋ ಮಾಡಿದ್ದೀನಿ, ಎಡಿಟ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ಪ್ರೈವೇಟಲ್ಲೇ ಇದೆ. 4 ದಿನದಿಂದ ನನಗೆ ಇದೇ ನೋಡಿ ಹೊಟ್ಟೆ ತುಂಬಿಸ್ಕೊಳ್ಳೋಂಗೆ ಆಗ್ತಾಯಿದೆ. ಅಷ್ಟು ಒಳ್ಳೆ ಕಮೆಂಟ್ಗಳು, ಒಂದಾದರೂ ಸಹ ಸಾವಿರಾರು ಕಮೆಂಟ್ ಇದೆ, ಅದರಲ್ಲಿ ಒಂದು ಕಮೆಂಟು ಸಹ ಒಂದು ನೆಗೆಟಿವ್ ಇಲ್ಲ. ಅಲ್ಲೇ ನೋಡ್ಕೊಳ್ಳಿ, ನಮ್ಮ ಜನಗಳು ನಿಜವಾಗ್ಲೂ ಒಳ್ಳೆಯದನ್ನು ಒಳ್ಳೆಯದು ಅಂತಾರೆ, ಕೆಟ್ಟದನ್ನು ಕೆಟ್ಟದ್ದು ಅಂತಾರೆ. ಕೆಲವು ಬಾರಿ ಕೆಲವು ವೀಡಿಯೋಗಳಿಗೆ ಎಷ್ಟು ಕೆಟ್ಟ ಕಮೆಂಟ್ಗಳಿರುತ್ತೆ ಅಂದರೆ ಅವರು ಸುಮ್ಮನೆ ಅದನ್ನು ಮಾಡೋದಿಲ್ಲ. ನಾನು ಅಂದ್ಕೊಂಡೆ ನೋಡೋಣ ಏನು ಬರುತ್ತೋ ಕಮೆಂಟ್ಗಳು, ಏನು ಸ್ವೀಕಾರ ಮಾಡ್ತಾರೋ ನನ್ನ ಮಾತುಗಳನ್ನ ಅಂತ ಹೇಳಿ ತುಂಬ ಯಾವಾಗ ಅಪ್ಲೋಡ್ ಆಗುತ್ತೆ, ಯಾವಾಗ ಯೂಟ್ಯೂಬಲ್ಲಿ ಪ್ರಸಾರ ಆಗುತ್ತೆ ಅಂದ್ಕೊಳ್ತಾ ಇದೆ. ಇನ್ಸ್ಟಾ ಪೇಜಲ್ಲಂತೂ ಕಡಿಮೆ ಅಂತರದಲ್ಲಿ ಮಿಲಿಯನ್ ವ್ಯೂಸ್ ಹೊಂಟೋಯ್ತು, ಸಬ್ಸ್ಕ್ರೈಬರು. ಜೊತೆಗೆ ಎಷ್ಟೋ ಹೆಣ್ಮಕ್ಳು ಅದನ್ನು ರೀಲ್ಸ್ ಮಾಡಿದ್ದಾರೆ. ನನ್ನ ಆ ವಾಯ್ಸಲ್ಲಿರುವಂತಹ ಒಂದು ರೀಲ್ಸನ್ನು ರಿಮೇಕ್ ಮಾಡಿದ್ದಾರೆ ತುಂಬ ಹೆಣ್ಮಕ್ಳು. ಎಷ್ಟೋ ನಿನ್ನೆ ನನ್ನ ತಂಗಿ ಹೇಳ್ತಿದ್ದಾಳೆ, ಅವರ ಸ್ಟಾಪ್ಸ್ ಕೆಲಸ ಮಾಡುವಂಥವ್ರು ಬಸ್ಸಲ್ಲಿ ಹೋಗ್ತಾ ಇದ್ರಂತೆ, ಯಾರೋ 2-3 ಜನ ಅದೇ ವಿಡಿಯೋ ನೋಡ್ಕೊಂಡು ಹೋಗ್ತಾ ಇದ್ರಂತೆ. ನನ್ನ ತಂಗಿಗೆ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಅಕ್ಕ ಎಷ್ಟೊಂದು ಫೇಮಸ್ ಆಗಿಬಿಟ್ರು ನೋಡೋ ವಿಡಿಯೋ ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಹೇಳಿ. ನಿಜವಾಗ್ಲೂ ಸಂತೋಷ ಅಂದರೆ ಸುಮ್ಮನೆ ಅಲ್ಲ. ಮತ್ತು ಎಲ್ಲನೂ ಕೂಡ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡುವಂಥದ್ದು. ನಾನು ಎಲ್ಲ ವಿಷಯದಲ್ಲೂ ಕೂಡ ಕಷ್ಟ ದಿನಗಳೇ ಆಗಲಿ, ಸಂತೋಷದ ಕ್ಷಣಗಳೇ ಆಗಲಿ, ಎಲ್ಲನೂ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ತೆಗಳೋರು ನೋಡಿ ಏನು ಅಂದ್ಕೊಳ್ತೀರಾ ಅಂದ್ಕೊಳ್ಳಿ, ಪ್ರೀತಿಸೋರು ನನ್ನ ಸುತ್ತ ಇದ್ದಾರೆ, ಅವರೇ ನನಗೆ ಶ್ರೀರಕ್ಷೆ ಅಂತ ಹೇಳ್ಕೋಬಹುದು. ಅವರೆಲ್ಲ ಕಮೆಂಟ್ಗಳ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ, ಎಲ್ಲ ಕಮೆಂಟು ಕೂಡ ಸ್ಕ್ರೀನ್ಶಾಟ್ ತಗೊಂಡು ಆ ಕಮೆಂಟ್ಗಳನ್ನ ಓದಬೇಕು. ನಿಜವಾಗ್ಲೂ ಇದೊಂದು ಸುಕೃತನೇ ಸರಿ ಅಂತ ಅಂದ್ಕೊಳ್ತೀನಿ ನಾನು. ಅಷ್ಟು ಹೆಮ್ಮೆ ಪಡುವಂತಹ
ಪ್ರೀತಿಯಿಂದ ನನಗೆ ಸಪೋರ್ಟಿವ್ ಆಗಿ ಕಮೆಂಟನ್ನು ಮಾಡಿದ್ದಾರೆ. ಕೆಲವರು ಅಂದ್ಕೊಳ್ತೀರೇನೋ ಗೊತ್ತಿಲ್ಲ, ಕಮೆಂಟ್ ತೊಗೊಂಡು ಏನು ಮಾಡ್ತೀರಾ ಅಂತ ಹೇಳಿ. ಒಂದು ಸ್ಫೂರ್ತಿ ಕಣ್ರಿ, ಒಂದು ಸ್ಫೂರ್ತಿ ಸಿಗುತ್ತೆ, ಒಂದು ಮೋಟಿವೇಟ್ ಸಿಗುತ್ತೆ. ಇದು ಸೋಷಿಯಲ್ ಮೀಡಿಯಾ ಯುಗ. ಇಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡಿ ಡಿಮೋಟಿವೇಟ್ ಮಾಡೋರು ಇರ್ತಾರೆ. ಒಂದು ಒಳ್ಳೆಯದನ್ನು ಯಾವ ಥರ ಸ್ವೀಕಾರ ಮಾಡ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ನಾನೇ ಉದಾಹರಣೆ ಅಂತ ಅಂದ್ಕೊಳ್ತೀನಿ. ಚಾನಲಲ್ಲಿ ಯಾರು ಇನ್ನೂ ಹೋಗಿ ಆ ವಿಡಿಯೋ ನೋಡಿಲ್ಲ, ನೋಡಿ. ಶ್ರೀನಿವಾಸ್ ಅಜ್ಜನಪುರ ಇನ್ಸ್ಟಾ ಪೇಜ್ ಇದೆ. ಸೋನು ಅಂತ ಹೇಳಿ ಅವ್ರ ಪೆಟ್ ನೇಮು. ಅವರು ತುಂಬ ಚೆನ್ನಾಗಿ, ಚಿಕ್ಕ ವಯಸ್ಸಾದರೂ ಸಹ ಆಧ್ಯಾತ್ಮಿಕ ಚಿಂತನೆ ಬಹಳ ಚೆನ್ನಾಗಿದೆ ಅವ್ರ ಹತ್ರ. ಒಳ್ಳೊಳ್ಳೆ ಮಾತುಗಳು, ಒಳ್ಳೊಳ್ಳೆ ಪ್ರವಚನಗಳು ನೀವು ಕೇಳಿದಿರಿ. ಯಾರಿನ್ನೂ ಆ ವಿಡಿಯೋ ನೋಡಿಲ್ಲ, ಹೋಗಿ ನೋಡಿ. ಅವರ ಜೊತೆ ನನ್ನ ಮಾತುಕತೆ, ನನ್ನ ನೆನಪಿನಂಗಳದ ಮಾತುಕತೆ ಅದರಲ್ಲಿ ಮೂಡಿ ಬಂದಿದೆ. ನೀವೆಲ್ಲರೂ ಸಹ ನೋಡಿ ಏನನ್ನಿಸ್ತು ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟನ್ನು ಮಾಡಿ. ಅಗಾಧವಾದ ಕಮೆಂಟ್ಗಳು, ತುಂಬ ಪ್ರೀತಿಯ ಕಮೆಂಟ್ಗಳನ್ನ ಎಲ್ಲನೂ ತಗೊಂಡು ನಿಮ್ಮ ಮುಂದೆ ನನ್ನ ಚಾನಲ್ ಮೂಲಕ ತೊಗೊಂಬರ್ತೀನಿ, ಆಯಿತಾ? ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ಸ್ಟೇಟಸ್ ನೋಡಿ ಒಳ್ಳೆ ಕಮೆಂಟ್ ಹಾಕಿದ್ದೀರಿ. ಕೆಲವ್ರು ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೂ ಸಹ ಬೇಜಾರು ಮಾಡ್ಕೋಬೇಡಿ. ಹಾಗೆ ನನ್ನ ಯೂಟ್ಯೂಬಲ್ಲೂ ಕೂಡ ನಾನು ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂದರೂ ಸಹ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಖಂಡಿತ ಎಲ್ಲದಕ್ಕೂ ರಿಪ್ಲೈ ಕೊಡ್ತೀನಿ. ಹಾಗೆ ಸೋನು ಅವ್ರಿಗೆ, ಅಂದರೆ ಶ್ರೀನಿವಾಸ್, ನಿಮ್ಮ ಚಾನಲ್ ಮೂಲಕ ನನಗಿದ್ರಿಂದ ತುಂಬ ಸಂತೋಷ ಅಂತ ಅನ್ನಿಸ್ತು. ನಿಮಗೂ ಕೂಡ ನನ್ನ ಚಾನಲ್ ಮೂಲಕ ನಾನು ಪ್ರೀತಿಯ ಧನ್ಯವಾದಗಳು, ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ ವಿಡಿಯೋ ಇನ್ನೂ ನೋಡಿಲ್ಲ ಅನ್ನೋರು ಹೋಗಿ ನೋಡಿ. ಹಾಗೆ ನನ್ನ ಕಮೆಂಟ್ಗೆ ಬಂದು ನೋಡಿದೆ ಏನು ಅಂತ ಕತೆ ನಿಮಗೇನು ಅನ್ನಿಸ್ತು, ತುಂಬ ವೈರಲ್ ಆಗಿರುವಂಥ ಆ ನೋಡಿದರೆ ನೀವು ಸಹ ನನಗೆ ಕಮೆಂಟನ್ನು ಮಾಡಿ. ನೆಕ್ಸ್ಟ್ ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇವತ್ತು ಶುಭ ಗುರುವಾರ, ನನ್ನ ಅಂತರಂಗ ದೈವ ಗುರು ರಾಯರ ವಿಶೇಷವಾದ ದಿನ. ಯಾರೆಲ್ಲ ರಾಯರ ವ್ರತಗಳನ್ನ ಆಚರಣೆ ಮಾಡ್ತಾ ಇದ್ದೀರೋ, ಯಾರೆಲ್ಲ ರಾಯರ ನಾಮಸ್ಮರಣೆ ಮತ್ತು ಮಂತ್ರ ಸಿದ್ಧಿ ಮಾಡ್ಕೊಳ್ತಾ ಇದ್ದೀರೋ, ಎಲ್ರಿಗೂ ಸಹ ನಮ್ಮ ರಾಯರು ಅನುಗ್ರಹ ಮಾಡಲಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಸಹ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗೋಣ, ಬಾಯ್.